ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕಾರ್ಬೆಟ್ಟಿನ ಡೇ 2 ಸೆಕೆಂಡ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಡೇ 1 ವ್ಲಾಗ್ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಕಾರ್ತಿಕ್ ಡ್ರೈವ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ. ಇವಾಗ ನಾವು ಹೋಗ್ತಾ ಇರೋ ರೆಸಾರ್ಟ್ ಮೆರಾಕ್. ಇದು ಬಂದು ಮೇನ್ ಎಂಟ್ರೆನ್ಸ್. ಹೌದಾ? ಇದೆಲ್ಲ ಪಾರ್ಕಿಂಗ್ ಏರಿಯಾ. ಇದು ಬಂದು ಗಾರ್ಡನ್ ಏರಿಯಾ. ಈ ಸೈಡೆಲ್ಲ ರೂಮ್ಸ್ ಇದೆ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ. ಇಲ್ಲೊಂದು ಲೋಟಸ್ ಬಿಟ್ಟಿದೆ, ಎಷ್ಟು ದೊಡ್ಡದಿದೆ. ಬನ್ನಿ ತೋರಿಸ್ತೀನಿ. ತೋರಿಸು. ವಾಟರ್ ಫಾಲ್ ಇದು. ಇನ್ನೂ ಆನ್ ಮಾಡಿಲ್ಲ. ಆನ್ ಮಾಡಿದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ವ್ಯೂ ಅಂತೂ ಸಕ್ಕತ್ತಾಗಿದೆ. ಬಾಲ್ಕನಿ ಇದೆ. ಕಾರ್ತಿಕಿಗೆ ಕರ್ಟನ್ ತೆಗಿಯೋಕ್ಕೆ ಬರ್ತಿಲ್ಲ. ಹೊರ್ಗಡೆ ವ್ಯೂ ತುಂಬಾ ಚೆನ್ನಾಗಿದೆ. ಅಲ್ಲಿ 2 ಕುರ್ಚಿ ಇಟ್ಟಿದ್ದಾರೆ. ಆರಾಮ್ಸೆ ಟೀ ಕಾಫಿ ಎಲ್ಲ ಕುಡಿಬೋದು. ಈವ್ನಿಂಗ್ ನಾವು ಬಂದಿರೋದು ಈವ್ನಿಂಗ್ ಆಗಿರೋದ್ರಿಂದ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು. ರೆಸಾರ್ಟಿನ ನೈಟ್ ವ್ಯೂ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾನು ಒಂದು ಸೈಡ್ ಅಷ್ಟೇ ವಾಟರ್ ಫಾಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಕಾರ್ತಿಕ್ ತೋರಿಸಿದ್ರು ಈ ಡಬಲ್ ಸೈಡ್ ವಾಟರ್ ಫಾಲ್. ಆ ಸೈಡಿಂದನೂ ವಾಟರ್ ಫಾಲ್ ಆಗ್ತಾಯಿದೆ. ನೈಟ್ ನೋಡೋಕೆ ತುಂಬಾ ಚೆನ್ನಾಗಿ ಅನಿಸ್ತದೆ. ನೈಟ್ ನಾವು ಊಟ ಮಾಡೋಕ್ಕೆ ಅಂತ ರೆಸ್ಟೋರೆಂಟಿಗೆ ಬಂದ್ವಿ. ಇದು ರೆಸ್ಟೋರೆಂಟಿನ ವ್ಯೂ.
ತುಂಬ ಜನ ಇರೋದ್ರಿಂದ ಬಫೆ ಸಿಸ್ಟಮ್ ಇಟ್ಟಿದ್ದಾರೆ. ಗುಡ್ ಮಾರ್ನಿಂಗ್. ಇಲ್ಲಿ ಸೈಡಲ್ಲೆಲ್ಲ ಫುಲ್ ತರಕಾರಿ ಬೆಳೆಸಿದ್ದಾರೆ. ಬನ್ನಿ ತೋರಿಸ್ತೀನಿ. ವೆದರ್ ಚೆನ್ನಾಗಿರೋದ್ರಿಂದ ನಾನು ಕಾರ್ತಿಕ್ ಮಾರ್ನಿಂಗೇ ವಾಕಿಂಗ್ ಬಂದಿದ್ದೀವಿ. ಇದೆಲ್ಲ ಪೂರ ನಲ್ಲಿಕಾಯಿ ಮರಗಳು. ಎಷ್ಟೊಂದು ನಲ್ಲಿಕಾಯಿ ಬಿಟ್ಟಿದೆ. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.